ಬಟರ್ ಚಿಕನ್ ಬಿರಿಯಾನಿ ಇತ್ತು, ಪೆಪ್ಪರ್ ಚಿಕನ್ ಬಿರಿಯಾನಿ ಇದೆ, ಚಿಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಇದೆ, ಗುಂಟೂರು ಚಿಕನ್ ಇದೆ, ಸೇಮ್ ಟೈಮ್ ಲೆಮನ್ ಚಿಕನು. ಕಸ್ಟಮರ್ಸ್ ಹೇಳ್ಬೇಕಂತಂದ್ರೆ ಸರ್ ತುಂಬನೇ ಹೆಲ್ದಿ ಫುಡ್ಡು ಚೆನ್ನಾಗಿದೆ. ಯಾವುದೇ ಥರದ್ದು ನಾವು ಟೇಸ್ಟಿಂಗ್ ಪೌಡರ್ ಬೇಕಾದ್ರೆ ಸರ್ ಒಳಗೆ ಬಂದುಬಿಟ್ಟು ಅವ್ರು ನೋಡ್ಕೊಂಬಿಡಲಿ ಸರ್. ನಾವು ಕಲರ್ ಯೂಸ್ ಮಾಡಲ್ಲ ಸರ್, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಸರ್, ಎಲ್ಲ ಪಕ್ಕ ನಾಟಿ ಸ್ಟೈಲ್ ಸರ್ ನಾವು ಮಾಡಿ ಇಟ್ಕೊಂಡಿದ್ದೀವಿ ಸರ್. ಮಟನ್ನು ಚಿಕನ್ ಏನು ಹಳ್ಳಿ ಕಡೆ ಮಾಡ್ತಾರೆ ಸರ್, ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಟನ್ ಬೇಯಿಸ್ಬಿಟ್ಟು ಅದೇ ಥರದ ನಾವು ಕುಕ್ಕರ್ಲೆಲ್ಲ ಎಲ್ಲ ಬೇಯಿಸಲ್ಲ ಸರ್. ಮಟನ್ನು ಪಾತ್ರೆಯಲ್ಲೇ ಬೇಯಿಸ್ತೀವಿ ಸರ್, ಚಿಕನ್ನು ಪಾತ್ರೆಯಲ್ಲೇ ಬೇಯಿಸ್ತೀವಿ ಸರ್, ನ್ಯಾಚುರಲಾಗೆ ಮಾಡ್ತೀವಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತೊಂದು ಬ್ಯೂಟಿಫುಲ್ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಬಿರಿಯಾನಿ ಅಂತ. ಸೊ MCB ದೊನ್ನೆ ಬಿರಿಯಾನಿ ಆಲ್ರೆಡಿ ಒಂದ್ಸರಿ ತೋರಿಸ್ಕೊಟ್ಟೆ ನಿಮಗೆ. 5 AM ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ರು. ಸೊ ಇವತ್ತು ಬಂದಿದ್ದೀವಿ, ಇವತ್ತು ಲಂಚ್ ದಿನ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಬಿರಿಯಾನೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಈಗ ಬಟರ್ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ, ಪೆಪ್ಪರ್ ಚಿಕನ್ ಬಿರಿಯಾನಿ ಅಂತ. ಸೊ ಅದನ್ನೆಲ್ಲ ಟೇಸ್ಟ್ ಮಾಡೋಣ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ RT ನಗರ್, ರವೀಂದ್ರನಾಥ್ ಟ್ಯಾಗೂರ್ ಸರ್ಕಲ್ ಗೊತ್ತಿದ್ರೆ ಏರ್ಟೆಲ್ ಶೋರೂಮಿಂದ ಸ್ವಲ್ಪ ಸ್ಟ್ರೈಟ್ 1 ಕಿಲೋಮೀಟರ್ ಬಂದರೆ ಲೆಫ್ಟ್ ಸೈಡ್ಗೆ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಬಿಸಿ ಬಿಸಿ ಬಿರಿಯಾನೀಸ್ನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಇದು 4 years ಬ್ಯಾಕ್, ಅಂದರೆ ಇದು ನ್ಯೂ ಔಟ್ಲೆಟ್. ಸೊ ಓಲ್ಡ್ ಔಟ್ಲೆಟಿಂದ ಬರ್ತಿರೋ ನಾನು ನನ್ನ ಮಗ ಇಲ್ಲಿ ದೊನ್ನೆ ಬಿರಿಯಾನಿ ತುಂಬ ಇಷ್ಟ. ಕಬಾಬ್ ಬಿರಿಯಾನಿ ಅಂದರೆ ಅವ್ನಿಗೆ ಇಷ್ಟ ಇದು. ಸೊ ಅದಕ್ಕೆ ಫ್ರಮ್ ಪಾಸ್ಟ್ 3 years ಇಂದ ಇಲ್ಲಿಗೆ ಬರ್ತಿರೋದು. ಆ್ಯಂಡ್ ದಿಸ್ ಇಸ್ ದ ನ್ಯೂ ಔಟ್ಲೆಟ್, ವೆರಿ ಡೀಸೆಂಟ್ ಇನ್ RT ನಗರ್, ವೆರಿ ಗುಡ್ ಆ್ಯಂಡ್ ಡೀಸೆಂಟ್ ಇನ್ RT ನಗರ್. ಕಂಪ್ಯಾರಿಟಿವ್ಲಿ ಪ್ರೈಸ್ ಇಸ್ ರೀಸನಬಲ್. ಮಟನ್ ಬಿರಿಯಾನಿನೇ ಆಗಲಿ ಆರ್ ಮಟನ್ ಸ್ಟಾರ್ಟರ್ಸೇ ಆಗಲಿ ರೀಸನಬಲ್. ವೆಟ್ ಕಮ್ಸ್ ಟು ಚಿಕನ್ ಆಲ್ಸೋ, ಎಸ್ ಇಟ್ ಇಸ್ ರೀಸನಬಲ್. Uncle, it is nice, uncle. What did you ಬಿರಿಯಾನಿ. ನಾನು ಮೂಲತಃ ಹಾಸನದವನು. ಆಲ್ಮೋಸ್ಟ್ ಎಲ್ಲ ನೋಡಿದೆ, ಮೆನ್ಯೂ ಚೆನ್ನಾಗಿದೆ, ಖುಷಿ ಆಯಿತು. ಕಾಂಬೋ ಎಲ್ಲ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನನ್ನ ಕೊಲ್ಲಿಗೋ ರಮೇಶ್ ಸರ್ ಕರ್ಕೊಂಬಂದರು, ಚೆನ್ನಾಗಿದೆ ಇಲ್ಲಿ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಬಾಳೆ ಎಲೆ, ದೊಡ್ಡ ದೊಡ್ಡ ಬಾಳೆ ಎಲೆ ಕೊಡ್ತಾರೆ, ಅದ್ರ ತುಂಬ ಹಾಕೊಂಡು ನೀಟಾಗಿ ತಿನ್ಬೋದು. ಹೊಟ್ಟೆ ತುಂಬ ಊಟ ಇದೆ, ಚೆನ್ನಾಗಿದೆ, ಟೇಸ್ಟ್ ನೈಸ್. ಐಟಮ್ ಆ್ಯಕ್ಚುಲಿ ನನಗೆ ಮಟನ್ ಪೆಪ್ಪರ್ ಡ್ರೈ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇವತ್ತು ನಾವು ಮಟನ್ ಮೆನ್ಯೂನೇ ಫೈನಲ್ ಮಾಡಿದ್ದು. ಚೆನ್ನಾಗಿದೆ, ಇವೆಲ್ಲ ರೈತ ಗೀತ ಸ್ವೀಟು ಎಲ್ಲ ಚೆನ್ನಾಗಿತ್ತು, ಖುಷಿ ಆಯಿತು. ಇಲ್ಲಿ ನಾನು ಕುಕ್ಕಾಗಿ ಬಂದಿದ್ದೀನಿ ಸರ್. ಇಲ್ಲಿ ಓಕೆ, ಇದು ನಮ್ಮ ತಾಯಿ ಕಲಿಸ್ಕೊಟ್ಟಿರೋದು ಸರ್. ನಮ್ಮ ಮಿಸ್ಸಸ್ಸು ಇದ್ದಾರೆ, ಮಿಸ್ಸಸ್ಸು ಮತ್ತು ನಮ್ಮ ತಾಯಿ ಇಬ್ಬರೂ ತೋರಿಸ್ಕೊಟ್ಟಿರೋದು ಸರ್ ನನಗೆ. ಇದೇ ಮಸಾಲೆ ಇದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಪಕ್ಕ ನಾಟಿ ಸ್ಟೈಲ್ ಮಾಡ್ತಿದ್ದೆ ಸರ್. ತುಂಬ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ಹೋಟ್ಲಲ್ಲಿ. ಚಿಕ್ಕ ಮಗುವಿಂದ ಹಿಡಿದು ಬಂದುಬಿಟ್ಟು ಸರ್ ನನಗೂ ನನ್ನ ತಾಯಿ, ನನ್ನ ಅಮ್ಮ, ನನ್ನ ಫ್ಯಾಮಿಲಿ ಅಂತ ಇದೆ ಸರ್. ನಾನು ಇನ್ನೊಂದು ಹೋಟೆಲಲ್ಲಿ ಹೋಗ್ಬಿಟ್ಟು ನಾನು ಊಟ ಮಾಡ್ತೀನಿ ಸರ್. ನನಗೆ ಯಾವ ಥರ ಅನಿಸುತ್ತೆ ಫೀಲು, ಅದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ನಾನು ಅದೇ ಫೀಲ್, ಅದೇ ಟೇಸ್ಟ್ ಕೊಡ್ತಾಯಿದ್ದೀನಿ ಸರ್. ಎಲ್ಲ ಬಂದುಬಿಟ್ಟು ಇಲ್ಲೇ ಕಿಚನ್ ಭಟ್ರು ನೀವೇನಾ, ತುಂಬ ಚೆನ್ನಾಗಿತ್ತು ಅಂತ ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ನಿಮಗೆ ಪಕ್ಕ ನಾಟಿ ಸ್ಟೈಲೆಲ್ಲ ಕೊಡ್ತಾಯಿದ್ದೀನಿ ಸರ್. ಕಸ್ಟಮರ್ಸ್ ಹೇಳ್ಬೇಕಂತಂದರೆ ಸರ್ ತುಂಬನೇ ಹೆಲ್ದಿ ಫುಡ್ಡು ಚೆನ್ನಾಗಿದೆ. ಯಾವುದೇ ಥರದ್ದು ನಾವು ಟೇಸ್ಟಿಂಗ್ ಪೌಡರ್ ಬೇಕಾದ್ರೆ ಸರ್ ಒಳಗೆ ಬಂದುಬಿಟ್ಟು ಅವ್ರು ನೋಡ್ಕೊಂಬಿಡಲಿ ಸರ್. ನಾವು ಕಲರ್ ಯೂಸ್ ಮಾಡಲ್ಲ ಸರ್, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಸರ್, ಎಲ್ಲ ಪಕ್ಕ ನಾಟಿ ಸ್ಟೈಲ್ ಸರ್ ನಾವು ಮಾಡಿ ಇಟ್ಕೊಂಡಿದ್ದೀವಿ ಸರ್. ಮಟನ್ನು ಚಿಕನ್ ಏನು ಹಳ್ಳಿ ಕಡೆ ಮಾಡ್ತಾರೆ ಸರ್, ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಟನ್ ಬೇಯಿಸ್ಬಿಟ್ಟು ಅದೇ ಥರದ ನಾವು ಕುಕ್ಕರ್ಲೆಲ್ಲ ಎಲ್ಲ ಬೇಯಿಸಲ್ಲ ಸರ್. ಮಟನ್ನು ಪಾತ್ರೆಯಲ್ಲೇ ಬೇಯಿಸ್ತೀವಿ ಸರ್, ಚಿಕನ್ನು ಪಾತ್ರೆಯಲ್ಲೇ ಬೇಯಿಸ್ತೀವಿ ಸರ್, ನ್ಯಾಚುರಲಾಗೆ ಮಾಡ್ತೀವಿ ಸರ್. ಬಿರಿಯಾನಿ ತುಂಬ ಸ್ಪೆಷಲ್ ಇದೆ ಸರ್ ಈ ಹೋಟೆಲಲ್ಲಿ. ಬಿರಿಯಾನಿ ಬಿಟ್ಟರೆ ಮತ್ತೆ ಸರ್ ಗುಂಟೂರು ಚಿಕನ್ ಅಂತ ಇದೆ, ಮರಾಠ ಚಿಲ್ಲಿ ಚಿಕನ್ ಅಂತ ಇದೆ ಸರ್, ಮತ್ತೆ ಮಟನ್ ಚಾಪ್ಸ್ ಇದೆ ಸರ್, ಮಟನ್ ಸಾಂಬಾರ್ ಇದೆ ಸರ್, ಚಿಕನ್ ಸಾರು ಇದೆ ಸರ್. ಇಷ್ಟು ನಾಟಿ ಸ್ಟೈಲ್ ವೆರೈಟಿ ಸ್ಟೈಲ್ ಮಾಡ್ತೀವಿ ಸರ್. ಸರ್ ಇಲ್ಲಿ ನಮ್ಮ ಫ್ಯಾಮಿಲಿ ಎಷ್ಟು ಮುಖ್ಯನಾ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಬರೋ ಇಲ್ಲಿ ಫ್ಯಾಮಿಲಿನೂ ಅಷ್ಟೇ ಮುಖ್ಯ ಸರ್ ನಮಗೆ. ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಥರನೇ ನಾವು ನೋಡ್ತೀವಿ ಸರ್. ಇಲ್ಲಿ ಯಾವುದೇ ಥರ ಕೆಮಿಕಲ್ಲು, ಯಾವುದೇ ಥರ ಕಲ್ಲರು, ಯಾವುದೇ ಥರ ಯೂಸ್ ಮಾಡಲ್ಲ ಸರ್. ನಮ್ಮ ಈ ಟೇಸ್ಟು ನಮಗೆ ತೋರಿಸ್ಕೊಟ್ಟಿದ್ದು ನಮ್ಮ ತಾಯಿ ಸರ್, ನಮ್ಮ ಮತ್ತು ಮಿಸ್ಸಸ್ಸು, ಅವರು ನಮಗೆ ನಮ್ಮ ಗುರು ಅಂತ ಹೇಳ್ಬೋದು ಸರ್. ಆಮೇಲೆ ನಮ್ಮ ಓನರು ಬಂದುಬಿಟ್ಟು ತುಂಬ ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಸರ್. ನೀವು ಮಾಡಿ, ನಿಮ್ಗೇನು ಬೇಕಾದ್ರೆ ನಾನು ತಂದು ಕೊಡ್ತೀನಿ, ಎಷ್ಟೇ ಐಟಮ್ ಖರ್ಚಾಗಲಿ, ಎಷ್ಟೇ ಯಾವ ಥರ ನಮಗೆ ಟೇಸ್ಟ್ ಬೇಕು ಅಂತ ಹೇಳಿದರು ಸರ್. ಹಂಗಾಗಿ ಮಾಡಿ ಪರವಾಗಿಲ್ಲ ಅಂತ ಹೇಳಿದರು. ಅದೇ ಥರ ನಮ್ಮ ಓನರು ಬಂದುಬಿಟ್ಟು ಎಲ್ಲ ಐಟಮ್ನ ಕೇಳ್ತಾರದ್ದೆಲ್ಲ ತಂದು ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ನಾನು ಖುಷಿಯಿಂದ ನಾನು ಅದೇ ಥರ ಟೇಸ್ಟ್ ಕೊಡ್ತೀನಿ, ನ್ಯಾಚುರಲಾಗೆ ಟೇಸ್ಟ್ ಕೊಡ್ತಾಯಿದ್ದೀನಿ ಸರ್. ಗೈಸ್ ನಾನು ಹೇಳಿದ ಥರ ಸೊ ಅವ್ರ ಹತ್ರ ಸ್ಟಾರ್ಟರ್ಸು ಬಿಸಿ ಬಿಸಿ ಬಿರಿಯಾನಿನ ತರಿಸ್ಬಿಟ್ಟಿದ್ದೀನಿ. ಸೊ ಯೂಶ್ವಲಿ ನೋಡೋಕೆ ಬಿರಿಯಾನೀಸು ನಿಮ್ಗೆ ಗೊತ್ತಿರುತ್ತೆ. ಸೊ ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ಕು. ಸೊ ಬಟರ್ ಚಿಕನ್ ಬಿರಿಯಾನಿ ಇತ್ತು, ಪೆಪ್ಪರ್ ಚಿಕನ್ ಬಿರಿಯಾನಿ ಇದೆ, ಆಲ್ಸೋ ನೋಡೋಕೆ ಚಿಲ್ಲಿ ಚಿಕನ್ ಬಿರಿಯಾನಿ. ಸೊ ಯೂಶ್ವಲಿ ಒಂಥರ ಎಲ್ಲೂ ಸಿಗದೇ ಇರೋ ಒಂದು ಬಿರಿಯಾನಿ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಅನಿಸ್ತು. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀವಿ. ಮತ್ತು ಸ್ಟಾರ್ಟರ್ಸಲ್ಲಿ ನೋಡೋಕೆ ನಿಮಗೆ ಚಿಕನ್ ಲಾಲಿಪಾಪ್ ಇದೆ, ಗುಂಟೂರು ಚಿಕನ್ ಇದೆ, ಸೇಮ್ ಟೈಮ್ ಲೆಮನ್ ಚಿಕನು. ಗೈಸ್ ನೋಡಿ ಹಂಗೆ ಒಂಥರ ಮಸಾಲಾಸು ಸೂಪರಾಗಿದೆ.
ಹಂಗೆ ಒಂದು ಬೈಟ್ ಹೊಡೋಣ. ಲೆಮನ್ ಚಿಕನ್ ಗೈಸ್ ಆ್ಯಕ್ಚುಲಿ ನೋಡ್ಕೊಳ್ಳೋ ಡೆಕೋರೇಟಿವ್ ಆಗಿದೆ ಅಂತಲೇ ಹೇಳಬೇಕು. ಮೇಲೆ ಹಂಗೆ ಲೆಮನ್ನು ಕೂಡ ಹಾಕಿದ್ದಾರೆ. ಆ ಲೆಮನು ಮತ್ತು ಇದಕ್ಕೂ ಕೂಡ ಆ ಚಿಕನಲ್ಲಿ ಒಳ್ಳೆ ಇನ್ಫ್ಯೂಸ್ ಆಗಿದೆ. ಆ ಲೆಮನ್ ಫ್ಲೇವರ್ಸು ಲೈಟಾಗಿ ಹುಳಿ ತುಂಬಾ ಸೂಪರಾಗಿ ಬಂದಿದೆ. ಲೈಟಾಗಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸಾಫ್ಟ್ ಚಿಕನು 100% ಟೇಸ್ಟ್ ಹಾಗೆ ನಿಮ್ಗೆ ಸಿಗ್ತಾ ಇದೆ. ಸೂಪರ್ ಅಂತಲೇ ಹೇಳ್ತೀನಿ. ಪಕ್ಕದಲ್ಲೇ ಚಿಕನ್ ಲಾಲಿಪಾಪ್ ಕೊಟ್ಟಿದ್ದಾರೆ. ಸೊ ಲಾಲಿಪಾಪ್ನ ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಸೊ ಯೂಶ್ಲಿ ಒಂದು ಚಟ್ನಿ ಕೊಡ್ತಾರೆ, ಚೆನ್ನಾಗಿ ಡಿಪ್ ಮಾಡಿಕೊಂಡು ಈ ಲಾಲಿಪಾಪ್ನ ಹಾಗೆ ಟ್ರೈ ಮಾಡೋಣ. ಸೂಪರ್ ಕ್ರಂಚಿ, ಒಳಗೆ ಅಷ್ಟೇ ಸಾಫ್ಟು ಜ್ಯೂಸಿ ಆಗಿದೆ, ಪರ್ಫೆಕ್ಟ್ ಅಂತಲೇ ಹೇಳಬೇಕು. ಮತ್ತು ಆ ಚಟ್ನಿ ಜೊತೆ ಡಿಪ್ ಮಾಡಿ ತಿನ್ನೋದಕ್ಕೆ ಇನ್ನೂ ಸೂಪರಾಗಿ ಡೆಲಿಷಿಯಸ್ ಆಗಿ ಬರ್ತಾ ಇದೆ. ಚಿಕನ್ ಲಾಲಿಪಾಪ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಬಿಕಾಸ್ ಕಿಡ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಒಳ್ಳೆ ಜ್ಯೂಸಿಯಾಗಿ ಒಳ್ಳೆ ಕಬಾಬು ತುಂಬಾ ಸೂಪರಾಗಿದೆ. ಗುಂಟೂರು ಚಿಕನ್ ಇದೆಯಲ್ಲ, ಗುಂಟೂರು ಚಿಕನ್ನು ಟ್ರೈ ಮಾಡಿಬಿಡ್ತೀನಿ. ಇದು ನನಗೆ ಒಂದು ಬೈಟ್ ಹೋಗಬೇಕು. ಗುಂಟೂರು ಚಿಕನ್ ಫುಲ್ ಆ್ಯಂಡ್ ಫುಲ್ ಆಫ್ ಮಸಾಲಾಸ್ ಅಂತಲೇ ಹೇಳ್ತೀನಿ. ಮೇನ್ ಚಿಕನ್ ಕ್ವಾಲಿಟಿ. ಸೊ ನೋಡ್ಕೊಂಡು ಇವ್ರು ಯೂಸ್ ಮಾಡೋ ಚಿಕನ್ ಅಂತೂ ಒಳ್ಳೆ ಕ್ವಾಲಿಟಿಯಾಗಿ ಚಿಕನ್ ಯೂಸ್ ಮಾಡಿದ್ದಾರೆ. ಮತ್ತು ಬಟ್ರು ಅಷ್ಟೇ ನಮ್ಮ ನೋಡಿದ್ವಲ್ಲ, ಹೊರಳಿ ಥರ ಪ್ರತಿಯೊಂದು ಮಸಾಲಾಸು ಒಂದು ನಾಟಿ ಸ್ಟೈಲ್ ಮಸಾಲ ಹಾಕಿ ಮಾಡ್ತಾ ಇದ್ದಾರೆ. ತುಂಬಾ ಸೂಪರಾಗಿದೆ. ಮತ್ತು ಗುಂಟೂರು ಚಿಕನ್ದು ಆ ಗುಂಟೂರು ಸ್ಪೈಸಸ್ ಎಲ್ಲ ಹಾಕಿ ತುಂಬಾ ಸೂಪರಾಗಿದೆ. ಮೇಲೆ ಆ ಕ್ಯಾಶ್ಯೂ ನಟ್ಸು, ಗುಂಟೂರ್ದು ಒಂದು ಚಿಲ್ಲಿ ಎಲ್ಲ ತುಂಬಾ ಸೂಪರಾಗಿದೆ. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಸೂಪರ್ ಅಂತಲೇ ಹೇಳಬೇಕು. ಇಷ್ಟು ಜ್ಯೂಸು ಕೂಡ ಇದೆ. ಸೊ ಇಷ್ಟು ಈ ಥರ ಏನು ಸ್ಟಾರ್ಟರ್ಸ್ ಎಲ್ಲ ತಿನ್ನುವಾಗ ಒಳ್ಳೆ ರಿಫ್ರೆಶಿಂಗ್ ಆಗಿದೆ, ಸೂಪರ್. ಸೊ ಇಷ್ಟು ಈ ಥರ ತೊಗೊಂಡು ನೀವು ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ 3 ವೆರೈಟೀಸ್ ಆಫ್ ಬಿರಿಯಾನೀಸ್ ಗೈಸ್, ಒಂಥರ ಯೂನಿಕ್ ವೆರೈಟೀಸ್ ಅಂತಲೇ ಹೇಳ್ಬೋದು. ದೊನ್ನೆ ಬಿರಿಯಾನಿ, ಬಟ್ ಅದನ್ನು ನೋಡೋಕ್ಕೋದ್ರೆ ಅದು ಪ್ಲೇಟಲ್ಲಿ ಇಟ್ಟು ತುಂಬಾ ಡೆಕೋರೇಟಿವ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಚಿಲ್ಲಿ ಚಿಕನ್ ಬಿರಿಯಾನಿ ಇದೆ, ಮತ್ತು ಬಟರ್ ಚಿಕನ್ ಬಿರಿಯಾನಿ ಇದೆ, ಪೆಪ್ಪರ್ ಚಿಕನ್ ಬಿರಿಯಾನಿ. ಗೈಸ್ ಇವಾಗ ನೀವು ನೋಡ್ತಿರ್ತೀರಾ. ಸೊ ವಿಷ್ಣುನಗರ ಶೆಫ್ ಹೇಳಿದ್ದೇನೆ ಬಡಿಸ್ಕೊಂಡ್ವಿ. ಸೊ ಬಟರ್ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ, ಪೆಪ್ಪರ್ ಚಿಕನ್ ಬಿರಿಯಾನಿ. ಇವಾಗ ಗೊತ್ತಾಗುತ್ತೆ ನಿಮ್ಗೆ ಏನೇನು ಡಿಫ್ರೆನ್ಸ್ ಅಂತ. ಸೊ ನೋಡೋಕ್ಕೋದ್ರೆ ಒಂಥರ ಬ್ಯೂಟಿಫುಲ್ ಆಗಿ ಆರೆಂಜಿಶ್ ಆಗಿ ಬಟರ್ ಚಿಕನ್ ಬಿರಿಯಾನಿ ಇದೆ ನಮ್ಮ ಹತ್ರ. ಮತ್ತು ಚಿಲ್ಲಿ ಚಿಕನ್ ಬಿರಿಯಾನಿ ಕೂಡ ಹಂಗೆ ಗ್ರೀನಿಶ್ ಆಗಿದೆ. ಮತ್ತು ಪೆಪ್ಪರ್ ಚಿಕನ್ ಬಿರಿಯಾನಿ ಲೈಟ್ ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಾಕಿ ಮಾಡಿರ್ತಾರಲ್ಲ ಆ ಥರ ಇದೆ. ಸೊ ಯೂಸ್ ನೋಡೋಕ್ಕೋದ್ರೆ ರೈಸಸ್ ಎಲ್ಲ ಸಿಮಿಲರ್ ಆಗಿರುತ್ತೆ, ಬಟ್ ಇವರು ಕೊಡೋ ಪೀಸಸ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳಬೇಕು. ಸೊ ಇದನ್ನು ಕೂಡ ಟೇಸ್ಟ್ ಮಾಡೋಣ. ಫಸ್ಟು ಅದು ರೈಸ್ನ ಟೇಸ್ಟ್ ಮಾಡ್ತೀನಿ. ಅಯ್ಯೋ ವಾವ್, ಆ ಮಸಾಲಾಸ್ನ ಹಂಗೆ ಮಿಕ್ಸ್ ಆಗ್ತಾ ಇದೆ ಅದು. ವಾವ್ ರೈಸ್ ಸಕ್ಕದೇ ಇದೆ. ಯೂಸ್ ನೋಡೋಕ್ಕೋದ್ರೆ ಬಟರ್ ಚಿಕನ್ ಲವರ್ಸ್ಗೆ ಏಳು ಮಾಡಿಸ್ದಂಗೆ ಒಂದು ಬಿರಿಯಾನಿ ಅಂತಲೇ ಹೇಳ್ಬೋದು. ಬಿಕಾಸ್ ಲೈಕ್ ಆ ಬಟರ್ ಚಿಕನ್ದು ಗ್ರೇವಿ ಕೂಡ ಆ ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿ ಒಂದು ಟೇಸ್ಟ್ ಸಿಗುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಆ ಪೀಸು ನೋಡಿ ಸಾಫ್ಟಾಗಿ ಬ್ರೇಕ್ ಆಗುತ್ತೆ. ಅಯ್ಯೋ ಗೈಸ್ ಈ ಥರ ಕೊಟ್ಬಿಟ್ರೆ ಅಂತೂ ನಾರ್ಮಲ್ ಚಿಕನ್ ಪೀಸಸ್ ಎಲ್ಲ ತಿಂದು ಬೋರ್ ಹೊಡೆದಿದ್ದೀರಾ, ಈ ಥರ ಬಟರ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿ. ಬಿಕಾಸ್ ಅದು ಬಟರ್ ಚಿಕನ್ನು ಕೂಡ ಬಂದ್ಬಿಡುತ್ತೆ, ರೈಸು ಕೂಡ ಸಕ್ಕತ್ತಾಗಿರುತ್ತೆ, ಹಾಗೆ ಆ ಗ್ರೇವಿ ಕೂಡ ಹಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಇರುತ್ತೆ. ತುಂಬಾ ಸೂಪರಾಗಿದೆ. ಪಕ್ಕದಲ್ಲೇ ಚಿಲ್ಲಿ ಚಿಕನ್ ಇದೆಯಲ್ಲ, ಚಿಲ್ಲಿ ಚಿಕನ್ ಹೋಗಿ ಟೇಸ್ಟ್ ಮಾಡ್ಬಿಡ್ತೀನಿ. ಎಲ್ಲದಕ್ಕೂ ಒಂದು ಬಾಲ್ಡೆ ಕೊಟ್ಬಿಡ್ತಾರೆ ಇವರು. ಆ ಚಿಲ್ಲಿ ಚಿಕನು ನೋಡುವಾಗಲೇ ಟೆಂಪ್ಟ್ ಆಗ್ತಾಯಿದೆ ಗೈಸ್. ತುಂಬ ಸೂಪರಾಗಿದೆ ಗೈಸ್. ಆ್ಯಕ್ಚುಲಿ ನೋಡ್ರೆ ಇದ್ರಲ್ಲೂ ಅಷ್ಟೇ ಚಿಲ್ಲಿ ಚಿಕನ್ದು ಲೈಟಿಗೆ ಆ ಗ್ರೇವಿ ಇರುತ್ತಲ್ಲ, ಆ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಆ ಖಾರ ಗೊತ್ತಾಗ್ತಿದೆ ನಮಗೆ. ತುಂಬಾ ಸೂಪರಾಗಿದೆ. ಲೈಟಿಗೆ ಹಾಗೆ ಪೀಸು ನೋಡಿ ಸಾಫ್ಟಾಗಿ ಬ್ರೇಕ್ ಆಗುತ್ತೆ. ಲೆಗ್ ಪೀಸು ಖಾಲಿನೇ ಆಗೋಯಿತು. ಡೆಫಿನೆಟ್ಲಿ ಮಸ್ಟ್ ಟ್ರೈ ಬಿರಿಯಾನೀಸ್ ಇವೆಲ್ಲ. ಸೊ ನೆಕ್ಸ್ಟು ಪೆಪ್ಪರ್ ಚಿಕನ್ನು. ಸೊ ಪೆಪ್ಪರ್ ಚಿಕನ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಡ್ರೈ ಪೀಸಸ್ ನೋಡಿ, ಡ್ರೈ ಆಗಿದೆ ಪೀಸಸ್ಸು ಕೂಡ. ಫಸ್ಟು ಪೀಸಸ್ನ ಟ್ರೈ ಮಾಡಿಬಿಡ್ತೀನಿ. ಡ್ರೈ ಆಗಿರೋ ಸಾಫ್ಟ್ ಆಗಿದೆ. ವಾವ್, ರೈಸ್ ನನಗೆ ಟೇಸ್ಟ್ ಮಾಡೋಣ. ಎಕ್ಸ್ಟ್ರಾರ್ಡಿನರಿ, ಸೀರಿಯಸ್ಲಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನೋಡಿದ್ರೆ ಈ ಥರ ಬಿರಿಯಾನೀಸ್ ಎಲ್ಲ ಯೂಸ್ಲಿ ತಿಂದಿರ್ತೀವಿ, ಹಾಗಾದ್ರೆ ಚಿಕನ್ ಬಿರಿಯಾನಿ ಆ ಥರ ತಿಂದಿರ್ತೀವಿ. ಬಟ್ ಇಲ್ಲಿ ಬಟರ್ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ, ಪೆಪ್ಪರ್ ಚಿಕನ್ ಬಿರಿಯಾನಿ ಅನ್ನುವಾಗ ಈ ಬಿರಿಯಾನಿ ತಿನ್ನೋದಕ್ಕೆ ಇನ್ನೊಂದೊಂದು ರೀಸನ್ ಸಿಕ್ತು ಅಂತಲೇ ಹೇಳಬೇಕು. ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಆ ಮಸಾಲಾಸು ಜೊತೆಗೆ ಮಿಕ್ಸ್ ಮಾಡಿರೋದಕ್ಕೆ ಆ ಥರ ಒಂದು ಟೇಸ್ಟ್ ಕೂಡ ಸಿಗುತ್ತೆ. ನಾನು ಇವಾಗ 3 ಬಿರಿಯಾನಿ ತಿಂದೆ, ರೈಸ್ ಎಲ್ಲ ಸಿಮಿಲರ್, ಬಟ್ ನಾನು 3 ಬಿರಿಯಾನಿನೂ ಬೋರ್ ಹೊಡೆದಿಲ್ಲ. 3 ಬಿರಿಯಾನಿಯೂ ಸಿಮಿಲರ್ ಅನಿಸಿಲ್ಲ. ಏನಕ್ಕೆ ಅಂತಂದರೆ ಗ್ರೇವಿ ಸಪ್ರೇಟ್, ಬಟರ್ ಚಿಕನ್ದೇ ಗ್ರೇವಿ ಸಪ್ರೇಟು, ಚಿಲ್ಲಿ ಚಿಕನ್ದೇ ಗ್ರೇವಿ ಸಪ್ರೇಟು. ಸೊ ಹಾಗಾಗಿ ತುಂಬಾ ಸೂಪರ್ ಆಗಿತ್ತು ಅಂತಲೇ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. 5 AM ಕೂಡ ಇವ್ರ ಬಿರಿಯಾನಿ ಇದೆ, ಎವ್ರಿ ಸಂಡೇಸಲ್ಲಿ ಮಾತ್ರ ಇರೋದು. ಸೊ ಅದಕ್ಕೋಸ್ಕರ ಒಂದು ಟ್ರೈ ಮಾಡಿ. ಮತ್ತು ಲಂಚ್ ಟೈಮಿಗೆ ಬರ್ತೀರಾ, ಡಿನ್ನರ್ ಟೈಮಿಗೆ ಬರ್ತೀನಿ ಅಂತಂದರೆ ಒಂದು ಒಳ್ಳೆ ಸೂಪರ್ ಆ್ಯಂಬಿಯನ್ಸ್ ಅಂತಲೇ ಹೇಳ್ತೀನಿ. ಬ್ಯೂಟಿಫುಲ್ ಆ್ಯಂಬಿಯನ್ಸಲ್ಲಿ ರೆಡಿ ಆಗಿರುವ ಒಂದು ಹೋಟೆಲು ಮಿಡಲ್ ಕ್ಲಾಸ್ ದೊನ್ನೆ ಬಿರಿಯಾನಿ, ಅಂದರೆ MCB ದೊನ್ನೆ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಈ ಥರ ವೆರೈಟೀಸ್ ಆಫ್ ಬಿರಿಯಾನೀಸ್ ಹುಡುಕ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ದೆನ್ ಇನ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇನಫ್. ಬಾಯ್.